ನಗರದ ವಿಲ್ಸನ್ ಗಾರ್ಡನ್ನಲ್ಲಿರುವ ಎಆರ್ಸಿ ಕ್ಯಾನ್ಸರ್ ಸೆಂಟರ್ ಕ್ಯಾನ್ಸರ್ ಚಿಕಿತ್ಸೆಯನ್ನು ಒಂದೇ ಸೂರಿನಡಿ ಒದಗಿಸುವ ಮಾದರಿಯನ್ನು ಅನುಸರಿಸುತ್ತಿದೆ. ರೋಗ ಪತ್ತೆಯಿಂದ ಹಿಡಿದು ಶಸ್ತ್ರಚಿಕಿತ್ಸೆ, ರೇಡಿಯೇಷನ್, ಕಿಮೋಥೆರಪಿ ಹಾಗೂ ನಂತರದ ಆರೈಕೆಯವರೆಗೆ ಅಗತ್ಯವಿರುವ ಎಲ್ಲ ಸೇವೆಗಳನ್ನು ಒಂದೇ ಸ್ಥಳದಲ್ಲಿ ಲಭ್ಯವಾಗುವಂತೆ ಮಾಡಲಾಗಿದೆ. ಈ ಆಸ್ಪತ್ರೆಯ ಪ್ರಮುಖ ವಿಶೇಷತೆ ಎಂದರೆ ಟ್ಯೂಮರ್ ಬೋರ್ಡ್ ವ್ಯವಸ್ಥೆ. ಹೌದು, ಕ್ಯಾನ್ಸರ್ ಚಿಕಿತ್ಸೆಯ ವಿವಿಧ ವಿಭಾಗಗಳ ಪರಿಣಿತ ವೈದ್ಯರು ಒಂದೇ ವೇದಿಕೆಯಲ್ಲಿ ರೋಗಿಯ ಆರೋಗ್ಯ ವರದಿಗಳನ್ನು ಪರಿಶೀಲಿಸಿ ವೈಜ್ಞಾನಿಕ ಆಧಾರದ ಮೇಲೆ ಅತ್ಯುತ್ತಮ ಚಿಕಿತ್ಸಾ ಮಾರ್ಗವನ್ನು ನಿರ್ಧರಿಸುತ್ತಾರೆ. ಇದರಿಂದ ಚಿಕಿತ್ಸೆ ಇನ್ನಷ್ಟು ನಿಖರವಾಗುವುದರ ಜೊತೆಗೆ ಸಮಯದ ಉಳಿತಾಯವೂ ಕೂಡ ಸಾಧ್ಯವಾಗಲಿದೆ. ಕ್ಯಾನ್ಸರ್ ಸರ್ಜನ್ ಎಲ್ಲರೂ ಹೇಳಿದಂಗೆ ಕ್ಯಾನ್ಸರ್ನಲ್ಲಿ ತುಂಬ ಡಿಪಾರ್ಟ್ಮೆಂಟ್ಸ್ ಇದೆ. ನಮ್ಮೆಲ್ಲ ಡಾಕ್ಟರ್ಸ್ ಇದ್ದಾರೆ. ಇವತ್ತು ನಮ್ಮ ಮೆಡಿಕಲ್ ಆಂಕಾಲಜಿಸ್ಟು, ನಮ್ಮ ರೇಡಿಯೇಷನ್ ಆಂಕಾಲಜಿಸ್ಟು, ನಮ್ಮ ಇವರು ಸೈಕ್ಯಾಟ್ರಿಸ್ಟ್ ಇದ್ದಾರೆ, ನಮ್ಮ ಪೇಲಿಯೇಟಿವ್ ಕೇರ್ ಅವರಿದ್ದಾರೆ. ಸೊ ಈ ಎಲ್ಲ ಡಿಪಾರ್ಟ್ಮೆಂಟಲ್ಲಿ ಇವತ್ತು ಇದ್ದೀವಿ. ಸೊ ಆಲ್ರೆಡಿ ಹೇಳಿದಂಗೆ ಆ್ಯಸ್ ಎ ಸರ್ಜನ್ ನಾನು ಪೇಷಂಟು ಇಂಟರ್ನ್ಯಾಷನಲ್ ಪೇಷಂಟ್ ಬರಲಿ ಇಲ್ಲ BPL ಕಾರ್ಡ್ ಹೋಲ್ಡರ್ ಬರಲಿ, ನಮಗೆ ಗೊತ್ತಿರೋದು ಟ್ರೀಟ್ಮೆಂಟ್ ಮಾಡೋದಷ್ಟೇ. ಸೊ ಒಬ್ಬರಿಗೆ ಇನ್ನೊಂದು ತಾರತಮ್ಯ ಮಾಡೋದಕ್ಕಾಗೋದಿಲ್ಲ. ಸೊ ಎಲ್ಲ ಪೇಷಂಟ್ಗೂ ಒಂದೇ ಟ್ರೀಟ್ಮೆಂಟ್ ಇರಬೇಕು. ಐ ಆಮ್ ಡಾಕ್ಟರ್ ಶ್ರೀಹರಿ, ಐ ಆಮ್ ದಿ ಮ್ಯಾನೇಜಿಂಗ್ ಡೈರೆಕ್ಟರ್. ಸೊ ಆಸ್ ಮೇಡಮ್ ಟೋಲ್ಡ್, ವಿ ನೋ ದಿ ಬರ್ಡನ್ ವೈ ವಿ ರಿಕ್ವೈರ್ treatment and early detection. So that's a huge burden we are facing in the city, in the country, for our society. So what is comprehensive care? Comprehensive care maybe in other subjects or other disease is not complete. Comprehensive care in oncology, where there are 4 to 5 modalities of a treatment. As also, it is also extraordinary for oncologists to namigenu. What is more extraordinary is that today we are heading more towards into precision oncology. Things like immunotherapy, munchela neevu cancer antandre stomach cancer stage 1 to 4, that is something that we all know and that is something that everybody is heard of. But since the last 2 years maybe, that is completely changing onto molecular footprint of each and every individual tumor. So ಚಿಕಿತ್ಸೆಯಲ್ಲಿ ತಂತ್ರಜ್ಞಾನಕ್ಕೂ ಆಸ್ಪತ್ರೆ ಹೆಚ್ಚಿನ ಆದ್ಯತೆ ನೀಡಿದೆ. ಆಧುನಿಕ ತಂತ್ರಜ್ಞಾನ ಆಧಾರಿತ ರೇಡಿಯೇಷನ್ ವ್ಯವಸ್ಥೆ ಈಗಾಗಲೇ ಕಾರ್ಯನಿರ್ವಹಿಸುತ್ತಿದ್ದು, ಮುಂದಿನ ದಿನಗಳಲ್ಲಿ ರೋಬೋಟಿಕ್ ಕ್ಯಾನ್ಸರ್ ಶಸ್ತ್ರಚಿಕಿತ್ಸೆಯನ್ನು ಕೂಡ ಆರಂಭಿಸಲು ಸಿದ್ಧತೆ ನಡೆಯುತ್ತಿದೆ. ಇದರಿಂದ ಸಂಕೀರ್ಣ ಶಸ್ತ್ರಚಿಕಿತ್ಸೆಗಳು ಹೆಚ್ಚು ನಿಖರವಾಗಿ ನೆರವೇರಲಿದೆ ಎಂದು ವೈದ್ಯರು ತಿಳಿಸಿದ್ದಾರೆ. ಆರ್ಥಿಕವಾಗಿ ಹಿಂದುಳಿದ ಕುಟುಂಬಗಳಿಗೂ ಚಿಕಿತ್ಸೆ ಲಭ್ಯವಾಗುವಂತೆ ಆಸ್ಪತ್ರೆ ವಿಶೇಷ ನೆರವು ಯೋಜನೆಗಳನ್ನು ರೂಪಿಸಿದೆ. BPL ಕಾರ್ಡ್ ಹೊಂದಿದವರಿಗೆ ಮೀಸಲು ಸೌಲಭ್ಯ, ರಿಯಾಯಿತಿ ಚಿಕಿತ್ಸೆಯ ಜೊತೆಗೆ ಆಸ್ಪತ್ರೆಯ ಟ್ರಸ್ಟ್ ಮೂಲಕ ಆರ್ಥಿಕ ಸಹಾಯದ ಅವಕಾಶವೂ ಕೂಡ ಕಲ್ಪಿಸಲಾಗಿದೆ. ಚಿಕಿತ್ಸೆಯ ಮತ್ತೆ ಹಣಕಾಸಿನ ಸಮಸ್ಯೆ ಎದುರಾಗದಂತೆ ಅಗತ್ಯ ಮಾರ್ಗದರ್ಶನವನ್ನು ಕೂಡ ನೀಡಲಾಗುತ್ತಿದೆ. ಇಮ್ಯುನೋಥೆರಪಿ, ಟಾರ್ಗೆಟೆಡ್ ಥೆರಪಿ ಹಾಗೂ ಪ್ರಿಸಿಷನ್ ಆಂಕಾಲಜಿಯಂತಹ ಆಧುನಿಕ ಚಿಕಿತ್ಸಾ ವಿಧಾನಗಳನ್ನು ರೋಗಿಯ ಆರೋಗ್ಯ ಸ್ಥಿತಿಗೆ ಅನುಗುಣವಾಗಿ ಬಳಸಲಾಗುತ್ತಿದೆ. ಕ್ಯಾನ್ಸರ್ನಿಂದ ಚೇತರಿಸಿಕೊಂಡ ನಂತರವೂ ಉತ್ತಮ ಜೀವನ ಮಟ್ಟವನ್ನು ಕಾಪಾಡಿಕೊಳ್ಳಲು ಸಮಗ್ರ ವೈದ್ಯಕೀಯ ಆರೈಕೆಗೆ ಆಸ್ಪತ್ರೆ ವಿಶೇಷ ಒತ್ತು ನೀಡುತ್ತಿದೆ. ಸಾಗರ್, ನ್ಯೂಸ್ ಟೈಮ್ಸ್, ಬೆಂಗಳೂರು.